ಎಂತ ಗೊತ್ತುಂಟಾ, ನಾನೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ತಂದಿದ್ದೇನೆ. ಆ ಪ್ರಾಡಕ್ಟ್ ಇದು ನೀವು ಎಕ್ಸಾಕ್ಟ್ ಅಮೌಂಟು ಒಂದು ಸ್ವಲ್ಪ ಆಚೀಚೆ ಆದರೂ ಓಕೆ, ಅಂದರೆ ₹1 ₹2 ಆಚೀಚೆ ಆದರೂ ಓಕೆ. ಹಾಗೆ ಕರೆಕ್ಟ್ ಗೆಸ್ ಮಾಡಿದರೆ ಆ ಪ್ರಾಡಕ್ಟ್ ಇಂಟು 2 ಎಷ್ಟಾಗ್ತದೆ ಅಷ್ಟು ಅಮೌಂಟ್ ನಾನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೇನೆ. ಒಂದು ವೇಳೆ ಚಾಲೆಂಜ್ ಇದು, ಒಂದು ವೇಳೆ ನೀವು ಅದನ್ನು ಕರೆಕ್ಟ್ ಗೆಸ್ ಮಾಡಲಿಲ್ಲ ಅಂತ ಆದರೆ ಅದರದ್ದು ಇಂಟು 10 ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು. ಚಾಲೆಂಜ್ ಅಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು. ನಾನು ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಚಾಲೆಂಜ್ ಮರೆ. ಆಯ್ತಾ? ಇಂಟು 10. ಓಕೆ, ಅದೇನಿಲ್ಲ, ನಾನು ಕ್ಲೂಸ್ ಕೊಡಲಿಲ್ಲ. ನಿಮಗೆ ಒಂದು 3 ಚಾನ್ಸ್ ಕೊಡ್ತೇನೆ ಆಯಿತಾ. ನಾನು ಸರಿ ಅಂತ ಸಹ ಹೇಳೋದಿಲ್ಲ, ಕಮ್ಮಿ ಜಾಸ್ತಿ ಅದು ಸಹ ಎಂತ ಸಹ ಹೇಳೋದಿಲ್ಲ, ಬಟ್ ನೀವು ಗೆಸ್ ಮಾಡಬೇಕು ಆಯಿತಾ. ಇಲ್ಲ ಇಲ್ಲ ಅದಲ್ಲ, ಅದು ಹಾಗಿಲ್ಲ. ತೋರಿಸೋದಾ ಪ್ರಾಡಕ್ಟ್? ನಿಲ್ಲಿ. ಇದು ಪ್ರಾಡಕ್ಟ್ ಸೋಪ್ ಸ್ಟ್ಯಾಂಡ್. ಒಂದು ಸ್ಟಿಕ್ಕರ್ ಎಲ್ಲ ತೆಗೆದು ತಂದಿದ್ದ. ಇದಕ್ಕೊಂದು ₹15 ಇರ್ಬೋದು. ನೆಕ್ಸ್ಟ್ 10. ನೆಕ್ಸ್ಟ್ 18. 3 ಚಾನ್ಸ್ ಆಯ್ತು. ₹9. 10 ಅಂತ ಹೇಳಿದೆ. ಬಾಬು ನೀನು ₹1 ₹2 ಅಂತ ಹೇಳಿದಿ. ₹1 ₹2 ಹೇಳಿದಿ. ಆಯ್ತು ಕೊಡ್ತೇನೆ. 10 ಅಂತ ಹೇಳಿದೆ. ಪ್ರೂಫ್ ಕೇಳ್ಬೇಕಲ್ಲ ನೀವು, 9 ಅಲ್ವಾ ಅಂತ ಹೇಳಿ. ತಗೊಳ್ಳಿ, ಇಲ್ಲುಂಟು ಪ್ರೂಫ್. ನಂಗೆ ಪ್ರೂಫ್ ಬೇಡ, ನಾನು ವಿನ್ನಾದೆ ಅಲ್ಲ. ಅಲ್ಲಿ ಆಡಿಯನ್ಸ್ಗೆ ಬೇಕಲ್ಲ ಪ್ರೂಫ್. ನೋಡಿ ನಾನು ಎಷ್ಟು ಆನೆಸ್ಟ್ ಅಂತ. ಆ್ಯಕ್ಚುಲಿ ನಾನು ಎಷ್ಟು ಆನೆಸ್ಟ್ ಅಂತ ನೋಡಿ ನಿಮಗೆ. ನಾನು ಇದರಲ್ಲಿ 25 ಅಂತ ಉಂಟು, ನಾನು ನಿಮಗೆ ಮಂಗ ಮಾಡ್ಬೋದಿತ್ತು, ಬಟ್ ನಾನು ಮಂಗ ಮಾಡಲಿಲ್ಲ ನಿಮಗೆ ಆಯಿತಾ. ನೋಡಿ 25 ಅಂತ ನಾನು ನಿಮಗೆ ಮಂಗ ಮಾಡ್ಬೋದಿತ್ತು, ಆದರೆ ಏನು ಪ್ರಯೋಜನ ಮಂಗ ಮಾಡಿ? ನಿಮಗೆ ನನಗೆ ಎಷ್ಟು ರೂಪಾಯಿ ಹಾಕ್ಬೇಕಾಗಾದ್ರೆ? ನಂಗೆ ಈಗ ನೀನು ಇಂಟು 10 ಹಾಕ್ಬೇಕು. ಇಂಟು 2 ಹೇಳಿದ್ದು, ಇಂಟು 2 ಹೇಳಿದ್ದು, ಇಂಟು 2 ಹಾಕುದಿಲ್ಲ ನಾನು. ಹೋಗಿ ಯಾಕೆ ಹಾಕುದಿಲ್ಲ?